ಹಲೋ ವ್ಯೂವರ್ಸ್, ಸ್ವಾತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಚಳಿಗೆ ವಿಂಟರಲ್ಲಿ ಬಾಯೆಲ್ಲ ಕೆಟ್ಟೋಗಿದೆಯಪ್ಪ, ಏನು ತಿನ್ನೋದು? ಮನೆಯಲ್ಲೂ ಏನು ತರಕಾರಿ ಇಲ್ಲ, ಏನು ಕ್ವಿಕ್ಕಾಗಿ ಮಾಡೋದು? ಗೆಸ್ಟ್ ಬೇರೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್ಲಾಗಿ ಕೋಕೋನಟ್ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಬಾಣಲೆ ಇಟ್ಟು ಅದಕ್ಕೆ ಆಯಿಲ್, ತುಪ್ಪ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಹಾಗೆ ಚಟಾಪಟ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ, ಗೋಡಂಬಿ ಆಪ್ಷನಲ್, ಹಾಕಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಹುರಿದಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇದಕ್ಕೆ ನಾವೀಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲನೂ ಹಾಕಿ ಚಟಾಪಟ ಮಿಕ್ಸ್ ಮಾಡಬೇಕು. ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರ ಅಂತ ಹೇಳೋರಿಗೆ ಈ ಥರ ಮಾಡಿಕೊಡಿ, ನಿಮಗೆ ಖಾರ ಇದೆ ಅಂತಲೇ ಹೇಳಲ್ಲ. ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಇದಕ್ಕೆ ಸೇರಿಸಿ. ಸೊ ಇದೆಲ್ಲನೂ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಿಯನ್ ತುಂಬ ಹೊತ್ತಾಗುತ್ತೆ ಬ್ರೌನ್ ಕಲರ್ ಬರೋಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂಥವರು ಈ ಸಿಂಪಲ್ ಟಿಪ್ಸು ಫಸ್ಟೇ ನಾವು ಸಾಲ್ಟ್ ಹಾಕೋದ್ರಿಂದ ಆ ಗೋಲ್ಡನ್ ಕಲರ್ ಬೇಗ ಬರುತ್ತೆ, ನಮಗೆ ಟೈಮು ಸೇವ್ ಆಗುತ್ತೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದೆಲ್ಲ ಆದಮೇಲೆ ನಾವು ತುರಿದಿಟ್ಕೊಂಡಿರೋಂಥ ಫ್ರೆಶ್ ಕೋಕೋನಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಮಾಡಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ. ಇದಾದಮೇಲೆ ನಾವು ಟೇಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನೂ ಹಾಕಿದ್ರೆ ಆ ಘಮ, ಘಾಟು, ಬಾಯಿ ಕೆಟ್ಟೋಗಿದ್ದಾಗ ಏನು ಘಾಟು ಗುರು ಅಂತೀರ, ಆ ಥರ ನಿಮಗೆ ಚಳಿ ಹೋಗಿಬಿಡತ್ತೆ. ನಾವು ಇದೇ ಥರ ಎಲ್ಲ ತಿಂತಾ ಇದ್ದರೆ ಈ ಚಳಿಗೆ ಇದಕ್ಕೆ ಸ್ವಲ್ಪ ನಾವು ಆಗಲೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಆ ಕಡಲೆಕಾಯಿ ಮತ್ತು ಗೋಡಂಬಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ಮಸ್ತ್ ಇರುತ್ತೆ. ಇದೆಲ್ಲ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿ ಪಕ್ಕಕ್ಕಿಟ್ಟು ಆಲ್ರೆಡಿ ಮಾಡಿರೋಂಥ ರೈಸ್ನ ಹಾಕಬೇಕು. ಬಿಸಿ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಾವು ಬೆಳಗ್ಗೆ ಮಾಡಿದ್ವಿ ಮತ್ತು ರೈಸ್ ಇನ್ನೂ ಉಳಿದಿದೆ ಅಂದಾಗ ಕ್ವಿಕ್ಕಾಗಿ ಈ ಥರ ಗೋಶ್ನ ಮಾಡ್ಕೊಂಡು ಈವ್ನಿಂಗ್ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಿದ್ದೀನಿ. ಇದನ್ನು ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ಟೆ. ಇದರ ಜೊತೆಗೆ ಸ್ವಲ್ಪ ಪೊಟ್ಯಾಟೊ ಫ್ರೈನೂ ಹಾಕ್ಕೊಟ್ಟೆ. ನಿಮಗೂ ಇದೇ ರೆಸಿಪಿ ಇಷ್ಟ ಆಗಿದ್ದರೆ ಸ್ವಾತಿ ಅಡುಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.